ಹೀಗೆ ವಿಧಾನಮಂಡಲದಲ್ಲಿ ಬಿಸಿ ಬಿಸಿ ಚರ್ಚೆ ನಡೀತಾ ಇದ್ದರೆ ಮತ್ತೊಂದು ಕಡೆ ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆಯ ಮಸೂದೆ ಮಂಡನೆ ಆಗಿದೆ. ಈ ಒಂದು ಬಿಲ್ ಪಾಸ್ ಮಾಡೋದಕ್ಕೆ ಬೇಕಿರುವಷ್ಟು ಬಹುಮತ ಇಲ್ಲ ಅಂತ ಗೊತ್ತಿದ್ರೂ NDA ಸರ್ಕಾರ ಬಿಲ್ ಮಂಡನೆಯನ್ನು ಮಾಡಿದೆ. ಪ್ರತಿಪಕ್ಷದವರು ಕೂಡ ಮಸೂದೆ ಜಾರಿ ಆಗೋಕ್ಕೆ ಬಿಡೋದಿಲ್ಲ ಅಂತ ಕೂಡ ಸವಾಲನ್ನು ಎಸೆದಿದ್ದಾರೆ. ಒಂದು ದೇಶ ಒಂದು ಚುನಾವಣೆಗೆ ಸಂವಿಧಾನ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಬಿಲ್ ಮಂಡನೆ, ಪ್ರತಿಪಕ್ಷಗಳ ತೀವ್ರ ವಿರೋಧ. विरोध में ना आके It is not an election reform. Nothing more than that. और हम बिल का विरोध करते हैं. इस बिल को JPC में भेजा जाए. ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ಒಂದು ದೇಶ ಒಂದು ಚುನಾವಣೆ ಮಾಡುವ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ. I introduced the Union Territories Law Amendment Bill 2024. जो सदस्य इसके पक्ष में हाँ के, जो सदस्य विरोध में ना के. ಇವತ್ತು ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತಿದ್ದಂತೆ ನೂತನ ಸಂಸತ್ ಭವನ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮೂಲಕ ಮತದಾನ ನಡೆಯಿತು. ಆದರೆ ಬಿಜೆಪಿಗೆ ಅವಶ್ಯಕತೆ ಇರುವಷ್ಟು ಬೆಂಬಲ ಇಲ್ಲ ಅನ್ನೋದು ಇವತ್ತು ಸದನದಲ್ಲಿ ಸಾಬೀತಾಗಿದೆ. ಒಂದು ದೇಶ ಒಂದು ಚುನಾವಣೆಗೆ ವಿರೋಧ ಪಕ್ಷಗಳು ಒಗ್ಗಟ್ಟಿನಿಂದ ವಿರೋಧಿಸಿದ್ದು ಬಿಜೆಪಿ ಇರುಸುಮುರುಸು ಎದುರಿಸಬೇಕಾಯಿತು. ಲೋಕಸಭೆಯಲ್ಲಿ 298 ಸದಸ್ಯರನ್ನ ಹೊಂದಿರುವ NDA 269 ಮತಗಳನ್ನು ಪಡೆದಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ 233 ಸದಸ್ಯರನ್ನ ಹೊಂದಿದ್ದು 198 ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿ ಕನಸಿಗೆ ಅಡ್ಡಿ ಮಾಡಿದೆ. ಸಂವಿಧಾನ ತಿದ್ದುಪಡಿಗೆ 362 ಮತಗಳ ಅವಶ್ಯಕತೆ ಇದ್ದು 93 ಮತಗಳ ಕೊರತೆ ಎದುರಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಇಂಡಿಯಾ ಒಕ್ಕೂಟ 108 ಮತಗಳನ್ನು ಹೊಂದಿದ್ದು NDA ಒಕ್ಕೂಟ 135 ಸದಸ್ಯರನ್ನ ಹೊಂದಿದೆ. ಒಂದು ದೇಶ ಒಂದು ಚುನಾವಣೆ ನಡೆಸಲು ಸಂವಿಧಾನಕ್ಕೆ 129ನೇ ತಿದ್ದುಪಡಿ ಮಾಡಬೇಕಿದೆ. ಅದರಲ್ಲೂ 2 ಮಸೂದೆಗಳಲ್ಲಿ 3 ತಿದ್ದುಪಡಿ ಮಾಡುವ ಅಗತ್ಯವಿದೆ. ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದ್ದು ಇದು ತಾತ್ಕಾಲಿಕವಾಗಿ ಹಿನ್ನಡೆ ಅನುಭವಿಸುವಂತಾಗಿದೆ. 1ನೇ ತಿದ್ದುಪಡಿ ಆರ್ಟಿಕಲ್ 82A ಉಪಕಲಂ 1 ಸೇರ್ಪಡೆ ಮಾಡುವುದು. ಉಪಕಲಂ 2ರಲ್ಲಿ ಲೋಕಸಭೆ ವಿಧಾನಸಭೆ ಅಂತ್ಯದ ಬಗ್ಗೆ ಉಲ್ಲೇಖ. ಉಪಕಲಂ 3 ಮತ್ತು 4ರಲ್ಲಿ ಲೋಕಸಭೆ ವಿಧಾನಸಭೆ ವಿಸರ್ಜನೆ. 2ನೇ ತಿದ್ದುಪಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ 50% ರಾಜ್ಯಗಳ ಒಪ್ಪಿಗೆ ಅಗತ್ಯ. ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಆಯೋಗದ ಜೊತೆ ಚರ್ಚಿಸಿ ನಿರ್ಧಾರ. ಹೊಸದಾಗಿ 324A ವಿಧಿಯನ್ನ ಸೇರ್ಪಡೆ ಮಾಡುವುದಕ್ಕೆ ಅವಕಾಶ. 3ನೇ ತಿದ್ದುಪಡಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಮಸೂದೆಗಳ ತಿದ್ದುಪಡಿ. ಪುದುಚೇರಿ, ದೆಹಲಿ, ಜಮ್ಮು ಕಾಶ್ಮೀರ ವಿಧಾನಸಭೆಗಳಿಗೆ ಸಂಬಂಧಿಸಿದ್ದು. ಶಾಸನ ಸಭೆಗಳನ್ನ ಲೋಕಸಭೆಯೊಂದಿಗೆ ಅವಧಿ ಜೊತೆ ಸಮೀಕರಿಸುವುದು. ಬಿಜೆಪಿಗೆ 3/2 ಬೆಂಬಲ ಇಲ್ಲ, ಶಶಿ ತರೂರ್. ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ಎಂದು ಸಿಪಿಐಎಂ ಕಿಡಿ. ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಆರಂಭದಲ್ಲೇ ಹಿನ್ನಡೆ ಆಗಿರುವ ಬಗ್ಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ವ್ಯಂಗ್ಯವಾಡಿದ್ದು ಬಿಜೆಪಿ ಪಕ್ಷ 3/2 ಬಹುಮತ ಪಡೆಯಲು ವಿಫಲವಾಗಿದೆ ಎಂದಿದ್ದಾರೆ. ಇನ್ನು ಕೇರಳದ ಸಿಪಿಐಎಂ ಸಂಸದ ಕೆ ರಾಧಾಕೃಷ್ಣ ಮಾತನಾಡಿ, ನಮ್ಮ ದೇಶದ ಕಾನೂನಿಗೆ ಇದು ಮಾರಕ ಹಾಗೂ ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತದೆ ಎಂದಿದ್ದಾರೆ. Let the JPC have a detailed discussion, but from what you heard today, the vast majority of parties in the House are strongly opposed to this approach. I don't see it getting the 2/3 majority it needs. ಒಂದು ದೇಶ ಒಂದು ಚುನಾವಣೆ ಕುರಿತು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶದ ಪ್ರಗತಿಗೆ ಇದು ಅವಶ್ಯಕ ಎಂದಿದ್ದಾರೆ. राइजिंग इकोनॉमी में है इंडिया की, अभी 9.7 और जिस दिन हमारी इकोनॉमी 10 और 10.5 और 11 के बीच में पहुंच जाएगी, उस समय हमारा देश जो है वो जो इकोनॉमी की लाइन में जो 3 या 4 देश खड़े होंगे उसमें उस पंक्ति में हमारा देश भी खड़ा होगा. ನೂತನ ಸಂಸದೆ ಪ್ರಿಯಾಂಕಾ ವಾದ್ರಾ ಕೇಂದ್ರ ಸರ್ಕಾರದ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. ಆಂಟಿ ಕಾನ್ಸ್ಟಿಟ್ಯೂಷನಲ್ ಬಿಲ್. It's against the federalism of our nation and we are opposing the bill. ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಮಾತನಾಡಿ, ಚುನಾವಣೆ ನಡೆಸಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ, ಅದನ್ನ ಉಳಿಸಲಾಗುತ್ತದೆ ಎಂದು ಸರ್ಕಾರ ಹೇಳುತ್ತಿದೆ, ಆದರೆ ಅದು ಸುಳ್ಳು ಎಂದಿದ್ದಾರೆ. सरकार ये तर्क दे रही है कि चुनाव के आयोजन में बहुत करोड़ों पैसा खर्च हो रहा है और वो पैसों को बचाने की कोशिश कर रही है. मात्र 3,700 करोड़ का खर्च है. 3,700 करोड़ भारत के जो साल में जो बजट होता है उस बजट का 0.02% है.
0.2% के खर्च को कम करने के लिए ये भारत के पूरे संघीय ढांचे को खत्म करना चाहते हैं। ನೂತನ ಮಸೂದೆ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ಎಲ್ಲಾ ಚುನಾವಣೆಗಳು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಇದು ದೇಶದ ಹಿತದೃಷ್ಟಿಯಿಂದ ಎಲ್ಲಾ ಪಕ್ಷಗಳು ಸಹಕಾರ ಮಾಡಬೇಕು, ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ ಎಂದಿದ್ದಾರೆ. हाउ इट इज अगेंस्ट द फेडरल स्ट्रक्चर, ऐसे एक स्टेटमेंट दे देते राहुल गांधी और सब वही बोलते जाते हैं कांग्रेस वाले. ये क्या है विचित्र स्थिति? यू शुड अप्लाई योर माइंड. ये राहुल गांधी तो बोलते हैं, उनको तो समझ नहीं आता है, लेकिन बाकी लोग, आप इतने बड़े बड़े दिग्गज नेता है कांग्रेस पार्टी में, 50-60 years वी हैव रूल्ड दिस कंट्री. अब तो थोड़ा माइंड अप्लाई करो ना, ऐसा कैसे होता है? ಒಂದು ದೇಶ ಒಂದು ಚುನಾವಣೆಗೆ ಆರಂಭಿಕ ವಿಘ್ನ ಎದುರಾಗಿದೆ. ಆದರೆ ಇದು ಮೊದಲ ಹೆಜ್ಜೆ ಅಷ್ಟೇ ಆಗಿದ್ದು, ಮುಂದಿನ ದಿನಗಳಲ್ಲಿ ಮ್ಯಾಜಿಕ್ ಸಂಖ್ಯೆ ತಲುಪುವುದಕ್ಕೆ ಮೋದಿ ಸರ್ಕಾರ ಯೋಜನೆ ರೂಪಿಸಲಿದೆ ಎನ್ನಲಾಗಿದೆ. ಇನ್ನು ಇಂದಿನ ಸದನಕ್ಕೆ ಗೈರು ಹಾಜರಾಗಿದ್ದ 20 ಸಂಸದರಿಗೆ ಬಿಜೆಪಿ ಕಾರಣ ಕೇಳಿ ನೋಟಿಸ್ ನೀಡುವುದಕ್ಕೂ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.